ಗ್ರಾಟಿಟ್ಯೂಡ್ ಕೃತಜ್ಞತೆ. ಗ್ರಾಟಿಟ್ಯೂಡ್ ಯಾಕೆ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್? Hello everyone, welcome back to my channel Mind Magic with Jo. ನಾನು ಜ್ಯೋತಿ ಮಧುಸೂದನ್. I am a certified child psychologist, parenting coach, NLP practitioner, pranic healing practitioner, law of attraction and manifestation coach, inner child healer, also spiritual seeker. ನಾನು ಆಲ್ರೆಡಿ ಗ್ರಾಟಿಟ್ಯೂಡ್ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ನಾನು ಅದರಲ್ಲಿ ಗ್ರಾಟಿಟ್ಯೂಡ್ ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಗ್ರಾಟಿಟ್ಯೂಡ್ ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಗ್ರಾಟಿಟ್ಯೂಡ್ ಯಾಕೆ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಕೆಲವೊಬ್ರು ನೋಡಿರ್ತೀರಾ ನೀವು, ಅವ್ರು ಯಾವಾಗ್ಲೂ ಅವ್ರ ಲೈಫಲ್ಲಿ ಎಲ್ಲ ಇರುತ್ತೆ, ಸ್ಟಿಲ್ ನನ್ನ ಲೈಫಲ್ಲಿ ನನ್ಗೆ ಅದಿಲ್ಲ, ನನ್ಗಿದಿಲ್ಲ ಅನ್ನೋ ತರಾನೇ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅದೇ ನೀವು ಯೋಚನೆ ಮಾಡಿ, ನಿಮ್ ಲೈಫಲ್ಲಿ ಆಲ್ರೆಡಿ ಏನೇನ್ ಇದೆ ಅಂತ. ನಿಮ್ ಲೈಫಲ್ಲಿ ನಿಮಗ್ ಸಿಗ್ತಿರೋದು ಬೇರೆಯವ್ರಿಗೆ ಸಿಗ್ದಿರಾ ಇರೋವಂಥದ್ದು ತುಂಬಾ ನಿಮ್ ಲೈಫಲ್ಲಿ ಇರುತ್ತೆ. ಅದ್ರ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಕಷ್ಟದಲ್ಲಿರ್ತೀರಾ, ನಿಮ್ಗೆ ಒಬ್ಬ ಫ್ರೆಂಡ್ ಬಂದು ಹೆಲ್ಪ್ ಮಾಡ್ತಾನೆ, ನಿಮ್ಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾನೆ. ಅದಾದ್ಮೇಲೆ ನೀವು ಅವನಿಗೆ ಒಂದು ಗ್ರಾಟಿಟ್ಯೂಡ್ ಅಥವಾ ಒಂದು ಥ್ಯಾಂಕ್ಸ್ ಏನೂ ಹೇಳಲ್ಲ, ಬಿಡು ಫ್ರೆಂಡ್ ಅಲ್ವಾ ಕೊಟ್ಟಿದ್ದಾನೆ ಅಂತ ಸುಮ್ಮನೆ ಆಗೋಗ್ತೀರಾ. ಅದರ ಯೂಸ್ ಮಾಡ್ಕೊಳ್ತೀರಾ, ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ನೀವು ಆ ನಿಮ್ ಫ್ರೆಂಡ್ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಹಾಗೆ ಮತ್ತೆ ಸ್ವಲ್ಪ ದಿನ ಹೋದ್ಮೇಲೆ ಮತ್ತೆ ನಿಮಗೆ ಕಷ್ಟ ಬಂದಾಗ ಆ ಫ್ರೆಂಡ್ ನಿಜವಾಗ್ಲೂ ನಿಮ್ಗೆ ಮತ್ತೆ ಹೆಲ್ಪ್ ಮಾಡ್ತಾನ? ನೋ. ಯಾಕಂದ್ರೆ ನೀವು ಆಲ್ರೆಡಿ ನಿಮಗೆ ಸಿಕ್ಕಿರೋದ್ರ ಬಗ್ಗೆ ನೀವು ಥ್ಯಾಂಕ್ಫುಲ್ ಆಗಿಲ್ಲ, ಗ್ರೇಟ್ಫುಲ್ ಆಗಿಲ್ಲ. ಅದೇ ನೀವು ಅವ್ನು ನಿಮಗೆ ಸಹಾಯ ಮಾಡಿದಾಗ ನೀವು ಅವನಿಗೆ ಥ್ಯಾಂಕ್ಸ್ ಹೇಳಿ, ಅವ್ನು ಕೊಟ್ಟಿರೋ ಅಂತ ಹಣನ ಅವನಿಗೆ ವಾಪಸ್ ಕೊಟ್ಟು ಅವನಿಗೆ ನೀವು ಗ್ರೇಟ್ಫುಲ್ ಆಗಿದ್ದಿದ್ರೆ, ನಿಮಗೆ ಇವಾಗ ಮತ್ತೆ ಕಷ್ಟ ಬಂದಾಗ ನೀವು ಕೇಳಕ್ ಮುಂಚೆನೆ ಅವ್ನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದ. ಯೂನಿವರ್ಸ್ ಕೂಡ ಹಾಗೇನೆ. ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಏನಿದೆ, ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಿ, ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿದ್ರೆ, ನಿಮ್ಗೆ ಇನ್ನೂ ಏನ್ ಬೇಕು ಲೈಫಲ್ಲಿ ಅದೆಲ್ಲರೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ಯಾವಾಗ ನೀವು ನನ್ನ ಲೈಫಲ್ಲಿ ಎಲ್ಲ ಇದ್ರೂ ಕೂಡ ಏನೂ ಇಲ್ಲ, ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ರೆ, ಸೊ ಯೂನಿವರ್ಸ್ ಕೂಡ ನಿಮ್ಗೆ ಆಲ್ರೆಡಿ ಇರೋದಕ್ಕೆ ನೀವು ಗ್ರೇಟ್ಫುಲ್ ಇಲ್ಲ ಅಂತ ಹೇಳಿದಾಗ, ನಿಮ್ಗೆ ಇನ್ನೂ ಏನ್ ಬೇಕು ಅದನ್ನ ನಿಮಗೆ ಕೊಟ್ಟಾಗ ನೀವು ಗ್ರೇಟ್ಫುಲ್ ಆಗಿರ್ತೀರಾ ಅಂತ ಯೋಚನೆ ಮಾಡುತ್ತೆ. ಸೊ ಹಾಗಾಗಿ ನಿಮಗದು ಸಿಗೋದು ಇಲ್ಲ. ಗ್ರಾಟಿಟ್ಯೂಡ್ ಅನ್ನೋದು ಯೂನಿವರ್ಸ್ ಅಲ್ಲಿ ತುಂಬಾ ದೊಡ್ಡ ಎನರ್ಜಿ. ಆ ಎನರ್ಜಿಯಿಂದ ನಿಮ್ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗುತ್ತೆ. ಲೈಫಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಇರೋದಕ್ಕೆ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರಿ. ಅಟ್ಲೀಸ್ಟ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ, ನಿಮ್ಮ ಹತ್ರ ಇರೋದಕ್ಕೆ ಒಂದು ಮನೆ ಇದೆ. ನಿಮ್ಗೆ ಬೇಕು ಅಂದಾಗ ನೀವು ಏನ್ ಬೇಕು ಅಂತ ಅದನ್ನ ಅಟ್ಲೀಸ್ಟ್ ನೀವು ಅಫೋರ್ಡಬಲ್ ಮಾಡುವಷ್ಟು ಕೆಪಾಸಿಟಿ ನಿಮ್ಗಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನೀವು ಇವತ್ತು ಉಸಿರಾಡ್ತಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಈ ತರ ಯಾವಾಗ ನೀವು ಚಿಕ್ಕ ಪಿಟ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀರಾ, ಆಗ ನಿಮ್ಗದು ನಿಮ್ ಲೈಫಲ್ಲಿ ಅಬಂಡೆನ್ಸ್ ಕೂಡ ಹಾಗೆ ಬರ್ತಾ ಹೋಗುತ್ತೆ. ನೀವ್ ಯಾವಾಗ ನಿಮ್ಮ ಹತ್ರ ಎಲ್ಲ ಇದ್ರು ಕೂಡ ನನ್ನ ಹತ್ರ ಏನೂ ಇಲ್ಲ, ಜಸ್ಟ್ ಥಿಂಕ್. ಇವತ್ತು ಒಂದು ಮನೆ ಇಲ್ಲದೆ ಇರೋರು, ರೋಡಲ್ಲಿರುವಂತ ಜನಗಳಿದ್ದಾರೆ. ಆದ್ರೆ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ಯಾವಾಗ ನೀವು ನಿಮ್ಮ ಹತ್ರ ಇರೋ ಸ್ಮಾಲ್ ವಿಷಯಕ್ಕೆ ಕೂಡ ಗ್ರೇಟ್ಫುಲ್ ಆಗಿರ್ತೀರಾ, ಅವಾಗ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಇನ್ನು ಜಾಸ್ತಿ ಅಬಂಡೆನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಕಂಪ್ಲೇಂಟ್ ಮಾಡೋದನ್ನ ಬಿಡಿ, ಚಿಕ್ಕ ವಿಷಯದಲ್ಲೂ ಖುಷಿ ಪಡೋದನ್ನ ಕಲ್ತ್ಕೊಳ್ಳಿ. ಮನೆಯಲ್ಲಿ ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ, ಅದಕ್ಕೆ ಕಂಪ್ಲೇಂಟ್ ಮಾಡ್ತೀರಾ, ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ ಅಂತ ಹೇಳ್ತೀರಾ. ಹೊರಗಡೆ ಒಂದು ಅನ್ನಕ್ಕೆ ಕೂಡ ಕಷ್ಟಪಡ್ತಿರೋ ಜನ ಇದ್ದಾರೆ. ಸೊ ನಿಮ್ಗೆ ಅಟ್ಲೀಸ್ಟ್ ಇದು ಸಿಕ್ಕಿದೆ ಅಂತ ನೀವು ಗ್ರೇಟ್ಫುಲ್ ಆಗಿರಲ್ಲ, ಕಂಪ್ಲೇಂಟ್ ಮಾಡ್ತೀರಾ. ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಿ, ಒಂದ್ಸರ್ತಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿ. ಥ್ಯಾಂಕ್ಸ್ ಹೇಳಿ, ಅಮ್ಮಂಗೆ ಥ್ಯಾಂಕ್ಸ್ ಹೇಳಿ ಅಡುಗೆ ಮಾಡ್ಕೊಟ್ಟಿರೋದಕ್ಕೆ. ನೀವು ಕುಡಿಯೋ ನೀರಿಗೆ ಥ್ಯಾಂಕ್ಸ್ ಹೇಳಿ, ನೀವು ಹಾಕೊಂಡಿರೋ ಬಟ್ಟೆಗೆ ಥ್ಯಾಂಕ್ಸ್ ಹೇಳಿ. ನೀವು ಇಷ್ಟೊಂದೆಲ್ಲ ನಿಮ್ಮ ಹತ್ರ ಇದೆಯಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಂದು ಸರಿ ನಿಮ್ಮ ಹತ್ರ ಏನೇನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಖುಷಿ ಇದೆ ಅಂತ. ಯಾವಾಗ ನೀವು ನಿಮ್ಮ ಹತ್ರ ಇರೋ ಸ್ಮಾಲ್ ಥಿಂಗ್ಸ್ಗೂ ಗ್ರೇಟ್ಫುಲ್ ಆಗಿರ್ತೀರಾ, ಗ್ರಾಟಿಟ್ಯೂಡ್ ಹೇಳ್ತೀರಾ, ಆಗ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಅನ್ನೋದು ಅದಾಗದೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇದೇ ತರ ಕಂಟೆಂಟ್ ವಿಡಿಯೋಕ್ಕೆ ನನ್ನ ಫಾಲೋ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.